ನಮಸ್ಕಾರ ವೀಕ್ಷಕರೇ. ಹುದೋ ಹುದೋ ಹುಲಿಗೆಮ್ಮ ಅನ್ನೋ ಕೋಶಗಳು, ಎತ್ತ ನೋಡಿದ ರತ್ತ ಅರಿಶಿಣ ಭಂಡಾರ ತುಂಬಿದ ಹಣೆಗಳು, ಸದಾಕಾಲ ಭಕ್ತಿ ಗಂಧ ಸೂಸುವ ಪವಿತ್ರ ಮಣ್ಣು, ನಿನಾದ ನುಡಿಯುತ್ತಾ ಹರಿಯುವ ತುಂಗಭದ್ರೆ. ಹೀಗೆ ಹೇಳುತ್ತಿದ್ದರೆ ನಿಮ್ಮ ಮನದಲ್ಲಿ ಮೂಡುವ ದೃಶ್ಯ ಯಾವುದೆಂದು ಹೇಳಲೇಬೇಕಿಲ್ಲ. ಹೌದು ವೀಕ್ಷಕರೇ, ನೊಂದು ಬಂದ ಭಕ್ತರ ಕಣ್ಣೀರನ್ನ ಒರೆಸುತ್ತಾ ಕೈ ಹಿಡಿದು ನಡೆಸುತ್ತಿರುವ ಮಹಾತಾಯಿ ಹುಲಿಗೆಮ್ಮ ದೇವಿ ನೆಲೆಸಿರುವ ಶ್ರೀ ಕ್ಷೇತ್ರ ಹುಲಿಗಿಯ ಬಗ್ಗೆ ನಾವೀ ದಿನ ತಿಳಿದುಕೊಳ್ಳೋಣ. ಹಾಗೆ ಈ ತಾಯಿಯು ಮಾಡದ ಪವಾಡಗಳೇ ಇಲ್ಲ. ಇಂದಿಗೂ ತಾಯಿಯ ಪವಾಡಗಳು ನಡೆಯುತ್ತಲೇ ಇವೆ. ಇಂಥ ಅಚ್ಚರಿಕರ ಪವಾಡಗಳ ಬಗ್ಗೆ ನಾವೀ ದಿನ ತಿಳಿದುಕೊಳ್ಳೋಣ. ಇನ್ನು ಈ ಪುಣ್ಯಕ್ಷೇತ್ರಕ್ಕೆ ಹುಲಿಗಿ ಅಂತ ಹೆಸರು ಬರೋಕ್ಕೂ ಒಂದು ಅದ್ಭುತವಾದ ಹಿನ್ನೆಲೆ ಇದೆ. ಮೊದಲು ಈ ಊರಿಗೆ ವ್ಯಾಘ್ರಪುರಿ ಅಂತ ಕರಿತಾ ಇದ್ರು. ಹಿಂದೆ ಈ ಊರಿನಲ್ಲಿ ಹುಲಿಯ ಕಾಟ ತುಂಬಾ ಹೆಚ್ಚಾಗಿತ್ತು. ಆಗ ಭಯಭೀತರಾದ ಜನರು ತಾಯಿಯ ಹತ್ತಿರ ಕಾಪಾಡುವಂತೆ ಕೇಳಿಕೊಳ್ತಾರೆ. ಅದಕ್ಕೆ ತಾಯಿ ಆ ಹುಲಿಯನ್ನ ಪಳಗಿಸಿ ತನ್ನ ಆಹಾರವನ್ನಾಗಿ ಮಾಡಿಕೊಳ್ತಾಳೆ. ಹೀಗೆ ಹುಲಿಯನ್ನ ಪಳಗಿಸಿದ್ದಕ್ಕಾಗಿ ಈ ಕ್ಷೇತ್ರಕ್ಕೆ ಹುಲಿಗಿ ಅನ್ನೋ ಹೆಸರು ಬಂತು ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಈ ಪುಣ್ಯ ಕ್ಷೇತ್ರದಲ್ಲಿ ಮಹಾತಾಯಿ ಹುಲಿಗೆಮ್ಮ ಬಂದು ನೆಲೆಸೋಕು ಒಂದು ಅದ್ಭುತ ಹಿನ್ನೆಲೆ ಇದೆ. ಸವದತ್ತಿ ಯಲ್ಲಮ್ಮನ ಪರಮ ಭಕ್ತರಾದ ನಾಗಜೋಗಿ ಹಾಗೂ ಬಸವಜೋಗಿ ಅನ್ನೋ ಸಹೋದರರು ಇರ್ತಾರೆ. ಇವರು ಪ್ರತಿ ಹುಣ್ಣಿಮೆ ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಒಂದು ಹುಣ್ಣಿಮೆ ದಿನ ಮಳೆ ಜೋರಾಗಿ ಬರಲು ಆರಂಭಿಸುತ್ತೆ. ಇದರಿಂದ ಹೊಳೆ ತುಂಬಿ ಹರಿಯಲು ಆರಂಭಿಸುತ್ತೆ. ಹಾಗಾಗಿ ನಾಗಜೋಗಿ ಹಾಗೂ ಬಸವಜೋಗಿಗೆ ಸವದತ್ತಿಗೆ ಹೋಗಲು ಆಗೋದಿಲ್ಲ. ಇದರಿಂದಾಗಿ ತಾಯಿ ರೇಣುಕಾದೇವಿ ಯಲ್ಲಮ್ಮನ ದರ್ಶನ ಸಿಗೋದಿಲ್ಲವಲ್ಲ ಎಂಬ ನೋವು ಅವರಿಗೆ ತುಂಬಾ ಕಾಡುತ್ತೆ. ಆಗ ಸಾಕ್ಷಾತ್ ಯಲ್ಲಮ್ಮ ತಾಯಿಯೇ ಅವರ ಮುಂದೆ ಪ್ರತ್ಯಕ್ಷಳಾಗಿ, ಇನ್ನು ಮುಂದೆ ಸವದತ್ತಿಗೆ ನೀವು ಬರುವುದು ಬೇಡ, ನಿಮ್ಮ ಊರಲ್ಲೇ ನೆಲೆಸುವೆ ಎಂಬ ಅಭಯ ನೀಡ್ತಾಳೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸೋಮೇಶ್ವರ ದೇವಾಲಯದ ಅಕ್ಕಪಕ್ಕದಲ್ಲಿ ದೇವಿಯ ಸಾಲಿಗ್ರಾಮ, ಶಿಲಾಮೂರ್ತಿ ಹಾಗೂ ಶ್ರೀಚಕ್ರಗಳು ದೊರೆಯುತ್ತವೆ. ಹೀಗೆ ಸವದತ್ತಿಯ ಯಲ್ಲಮ್ಮ ದೇವಿ ಹುಲಿಗಿಗೆ ಬಂದು ನೆಲೆಸಿ ಹುಲಿಗೆಮ್ಮಲಾಗಿ ಬಂದ ಭಕ್ತರಿಗೆ ಅಭಯ ನೀಡ್ತಾ ಇದ್ದಾಳೆ. ಇನ್ನು ದೇವಾಲಯದ ಆವರಣದಲ್ಲಿ ಒಂದು ಗರುಡಗಂಬವಿದ್ದು ಅದರ ಕೆಳಗೆ ಗುಂಡಿನಾಕಾರದಲ್ಲಿ ಕೆಲವು ದೈವಿ ಕಲ್ಲುಗಳಿವೆ. ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕಾರ್ಯದ ಬಗ್ಗೆ ಅಂದುಕೊಂಡು ಆ ಕಲ್ಲಿಗೆ ನಮಿಸಿ ಎತ್ತಬೇಕು. ಆ ಕಲ್ಲು ಹೇಗೆ ಮೇಲೆ ಬರುತ್ತದೆಯೋ ಹಾಗೆ ಅವರ ಕೆಲಸವೂ ಆಗುತ್ತೆ ಎಂಬ ಅರ್ಥವಿದೆ. ಅಂದರೆ ಆ ಕಲ್ಲು ನಿಧಾನವಾಗಿ ಮೇಲೆ ಬಂದರೆ ನೀವು ಅಂದುಕೊಂಡ ಕಾರ್ಯ ನಿಧಾನವಾಗುತ್ತೆ. ಹಾಗೆ ಆ ಕಲ್ಲು ಬೇಗ ಬಂದರೆ ಕಾರ್ಯ ಬೇಗ ಆಗುತ್ತದೆ ಅನ್ನೋದು ಇಲ್ಲಿಯ ಭಕ್ತರ ನಂಬಿಕೆಯಾಗಿದೆ. ಅಷ್ಟೇ ಅಲ್ಲದೆ ಅದರ ಪಕ್ಕದಲ್ಲಿ ಇನ್ನೊಂದು ತಿರುಗುಣಿ ಕಲ್ಲು ಎಂಬ ದೈವಿ ಕಲ್ಲು ಇದೆ. ಈ ಕಲ್ಲಿಗೆ ಭಕ್ತಿಯಿಂದ ಬೇಡಿಕೊಂಡು 5 ಬಾರಿ ಅಥವಾ 3 ಬಾರಿ ತಿರುಗಿಸಬೇಕು. ಆ ಕಲ್ಲು ಸಲೀಸಾಗಿ ತಿರುಗಿದರೆ ನಿಮ್ಮ ಕಾರ್ಯ ಆಗುತ್ತದೆ. ಹಾಗೂ ತಿರುಗಿಸುವಾಗ ಕಷ್ಟವಾದರೆ ನಿಮ್ಮ ಕಾರ್ಯ ಆಗೋದಿಲ್ಲ ಎನ್ನೋ ಭವಿಷ್ಯವನ್ನ ಹೇಳುತ್ತೆ ಅನ್ನೋದು ಅಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಹೀಗೆ ಹೇಳುತ್ತಾ ಹೋದಂತೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಪವಾಡಗಳು ಈ ಪುಣ್ಯಕ್ಷೇತ್ರದಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಕ್ಷೇತ್ರದಲ್ಲಿ ಹುಲಿಗೆಮ್ಮ ದೇವಿಯ ಪವಾಡಗಳು ಇಂದಿಗೂ ಅಚ್ಚರಿ ಎಂಬಂತೆ ನಡೆಯುತ್ತಲೇ ಇವೆ. ಇಂದೊಮ್ಮೆ ಹುಲಿಗೆಮ್ಮ ತಾಯಿ ತನ್ನ ಕ್ಷೇತ್ರದ ಮುಂದೆ ಹಾದು ಹೋಗುವ ರೈಲು ಹಾಗೂ ಅದರಲ್ಲಿರುವ ಭಕ್ತರು ಹುದೋ ಹುದೋ ಎಂದು ಸಾಗಬೇಕು ಎಂಬ ಆಜ್ಞೆಯನ್ನು ಮಾಡಿದಳಂತೆ. ಅದರಂತೆ ಹುಲಿಗಿಯ ಪುಣ್ಯಕ್ಷೇತ್ರವನ್ನ ಹಾದು ಹೋಗುವ ರೈಲು ಹುಲಿಗಿ ಕ್ಷೇತ್ರ ಬಂದಾಕ್ಷಣ ರೈಲು 3 ಸಾರಿ ಉದೋ ಉದೋ ಎಂದು ಭಾಸವಾಗುವಂತೆ ಕೂಗುತ್ತದೆ. ಇದು ಇಂದಿಗೂ ಅಚ್ಚರಿ ಮೂಡಿಸುವ ಪವಾಡವಾಗಿದೆ. ಅಷ್ಟೇ ಅಲ್ಲದೆ ಹಿಂದೆ ಹೀಗೆ ಒಮ್ಮೆ ಟಿಪ್ಪು ಸುಲ್ತಾನನು ಎಲ್ಲಾ ರಾಜ್ಯಗಳನ್ನ ಆಕ್ರಮಣ ಮಾಡುತ್ತಾ ಹುಲಿಗಿ ಕ್ಷೇತ್ರಕ್ಕೆ ಬಂದು ಈ ಹುಲಿಗಿ ಗ್ರಾಮವನ್ನ ವಶಪಡಿಸಿಕೊಳ್ಳಲು ತನ್ನ ದೈತ್ಯ ಸೈನ್ಯದ ಸಮೇತ ಹುಲಿಗಿಗೆ ಬಂದು ಬೀಡು ಬಿಡ್ತಾನೆ. ಈ ಕ್ಷೇತ್ರದ ತಾಯಿಯ ಶಕ್ತಿ ಮಹಿಮೆ ತಿಳಿಯದ ಟಿಪ್ಪು ಸುಲ್ತಾನನಿಗೆ ಅಂದೇ ಒಂದು ಅಚ್ಚರಿ ನಡೆಯುತ್ತೆ. ಟಿಪ್ಪು ಜೊತೆಗೆ ಬಂದಿದ್ದ ಸೈನಿಕರಿಗೆ
ಇದ್ದಕ್ಕಿದ್ದಂತೆ ವಾಂತಿ ಭೇದಿ ಕಾಣಿಸಿಕೊಂಡು ತೀವ್ರ ಅಸ್ವಸ್ಥರಾಗ್ತಾರೆ. ಇದೇನು ಆಗುತ್ತಿದೆ ಎಂದು ತಿಳಿಯದ ಟಿಪ್ಪು ಸುಲ್ತಾನನು ಚಿಂತಾಕ್ರಾಂತನಾದಾಗ ಅದೇ ದಿನ ರಾತ್ರಿ ಆತನ ಕನಸಿನಲ್ಲಿ ಬಂದ ಹುಲಿಗೆಮ್ಮ ದೇವಿ ಟಿಪ್ಪು ಸುಲ್ತಾನನಿಗೆ ಈ ಹುಲಿಗಿ ಕ್ಷೇತ್ರವನ್ನು ಬಿಟ್ಟು ಹೋಗುವಂತೆ ಆಜ್ಞೆಯನ್ನ ಮಾಡ್ತಾಳೆ. ತಾಯಿಯ ಆಜ್ಞೆಯಂತೆ ಟಿಪ್ಪು ಸುಲ್ತಾನನು ದೇವಿಗೆ ಶರಣಾಗಿ ಆ ಮಹಾತಾಯಿಯ ಕೃಪೆಗೆ ಪಾತ್ರನಾಗ್ತಾನೆ. ಹಾಗೆ ಹುಲಿಗೆಮ್ಮ ತಾಯಿಗೆ ಮುತ್ತಿನ ದಂಡಿಯನ್ನ ನೀಡ್ತಾನೆ. ಹೀಗೆ ಮಹಾತಾಯಿ ಹುಲಿಗೆಮ್ಮ ಹಲವು ರೀತಿಯಲ್ಲಿ ತನ್ನ ಶಕ್ತಿಯನ್ನ ತೋರಿಸುತ್ತಾ ಬಂದಿದ್ದಾಳೆ. ಹಾಗೆ ಇನ್ನೊಂದು ಪವಾಡದ ಬಗ್ಗೆ ಹೇಳೋದಾದ್ರೆ, ಜಾತ್ರೆಯ ದಿನ ಕುದಿಯುವ ಪಾಯಸವನ್ನ ಬರಿಗೈಯಲ್ಲೇ ಹಿಡಿದು ತಾಯಿಗೆ ನೈವೇದ್ಯವನ್ನ ಅರ್ಪಿಸ್ತಾರೆ. ಈ ಅಚ್ಚರಿಕರ ಪವಾಡವನ್ನ ನೋಡಿದ ಭಕ್ತರು ಮಂತ್ರಮುಗ್ಧರಾಗಿ ಹುಲಿಗೆಮ್ಮ ತಾಯಿಗೆ ಉದೋ ಉದೋ ಅಂತಾರೆ. ಈ ಪುಣ್ಯಕ್ಷೇತ್ರದಲ್ಲಿ ಕಾಲಿಟ್ಟ ಪ್ರತಿಯೊಬ್ಬರಿಗೂ ತಾಯಿಯ ಶಕ್ತಿ ತಿಳಿಯುತ್ತೆ. ಆ ತಾಯಿಯ ಕೃಪೆ ಪ್ರತಿಯೊಬ್ಬ ಭಕ್ತರಿಗೂ ದೊರೆಯುತ್ತೆ. ಹೀಗೆ ಪ್ರತಿದಿನ ಸಾವಿರಾರು ಜನ ಭಕ್ತರು ತಾಯಿಯ ದರ್ಶನಕ್ಕೆ ಬರ್ತಾರೆ. ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಹಾಗೂ ಹುಣ್ಣಿಮೆಯ ಶುಭ ದಿನದಂದು ಲಕ್ಷಾಂತರ ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಹುಲಿಗೆಮ್ಮ ತಾಯಿಯ ಜಾತ್ರೆ ನಡೆಯುತ್ತೆ. ಲಕ್ಷಾಂತರ ಭಕ್ತಾದಿಗಳು ಸೇರುವ ಈ ಜಾತ್ರೆಯಲ್ಲೂ ಅನೇಕ ಕಾರ್ಯಕ್ರಮಗಳು ಜರುಗುತ್ತವೆ. ಅದರಲ್ಲಿ ಗಂಗಾದೇವಿ ಪೂಜೆ, ಅಕ್ಕಿಪಡಿ, ಕನಕಧಾರಣ, ಹಳೆ ದಿಂಡಿಗೆ, ಆರೋಹಣ, ಮಹಾರಥೋತ್ಸವ, ಅಗ್ನಿಕುಂಡ, ಶ್ರೀದೇವಿಗೆ ಪ್ರಸಾದ ವಿತರಣೆ, ಕುಂಡದ ಪೂಜೆ, ಇಡೀ ದಕ್ಷಿಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು, ಪೂಜೆಗಳು ವಿಜೃಂಭಣೆಯಿಂದ ಜರುಗುತ್ತವೆ. ಇದನ್ನ ನೋಡಲು 2 ಕಣ್ಣು ಸಾಲದು. ಹಾಗೆ ಇಲ್ಲಿ ಚೌಡಿಕೆ ವಾದ್ಯವನ್ನ ನುಡಿಸುತ್ತಾ ಜೋಗತಿಯರು ತಾಯಿಯ ಮಹಿಮೆಯನ್ನ ಆಡ್ತಾರೆ. ಹಾಗೆ ಈ ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ಭಂಡಾರವನ್ನ ಹಚ್ಚಿ ಆಶೀರ್ವಾದ ಮಾಡ್ತಾರೆ. ಇನ್ನು ಒಮ್ಮೆಯಾದರೂ ಶ್ರೀ ಹುಲಿಗಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಭಂಡಾರದ ಒಡತಿ ಹುಲಿಗೆಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಜನ್ಮವನ್ನ ಪಾವನ ಮಾಡಿಕೊಳ್ಳಿ. ಉದೋ ಉದೋ ಹುಲಿಗೆಮ್ಮ ದೇವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.